2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಡುಗೊಲ್ಲ ಸಮುದಾಯ ಬಿಜೆಪಿ ನೇತೃತ್ವದ ಎನ್ಡಿಎ ಅಭ್ಯರ್ಥಿಗಳನ್ನು ಬೆಂಬಲಿಸಲಿದೆ. ರಾಜ್ಯದಲ್ಲಿ 8 ಲಕ್ಷ ಕಾಡುಗೊಲ್ಲ ಜನಾಂಗದ ಮತಗಳಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು, ಗೃಹ ಮಂತ್ರಿ ಅಮಿತ್ ಶಾ ರವರು ಕಾಡುಗೊಲ್ಲರಿಗೆ ಎಸ್ಟಿ ಮೀಸಲಾತಿ ಕಲ್ಪಿಸುವ ಭರವಸೆ ನೀಡಿದ್ದು, 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಡುಗೊಲ್ಲ ಸಮುದಾಯ ಬಿಜೆಪಿ ನೇತೃತ್ವದ ಎನ್ಡಿಎ ಅಭ್ಯರ್ಥಿಗಳ ಪರ ಒಗ್ಗಟ್ಟಿನಿಂದ ಮತ ಚಲಾಯಿಸಲಿದೆ ಎಂದು ಕಾಡುಗೊಲ್ಲರ ರಾಜ್ಯಾಧ್ಯಕ್ಷ ರಾಜಣ್ಣ ಹೇಳಿಕೆ ನೀಡಿದ್ದಾರೆ. ಶಿರಾ ತಾಲೂಕಿನ ಮದ್ದಕ್ಕನಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದ ಪಕ್ಕದಲ್ಲಿ ನಡೆದ ಕಾಡುಗೊಲ್ಲ ಮುಖಂಡರ ಸಭೆಯಲ್ಲಿ ಒಗ್ಗಟ್ಟಿನಿಂದ ನಿರ್ಣಯ ಮಾಡಿ ಎಲ್ಲರೂ ಒಪ್ಪಿಗೆ ಸೂಚಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ವಿಷಯ ರವಾನಿಸಿದ್ದಾರೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ 3 ಲಕ್ಷ ಮತದಾರರಿದ್ದು, ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ 2 ಲಕ್ಷ ಮತದಾರರಿದ್ದು, ಚಿತ್ರದುರ್ಗ ಕ್ಷೇತ್ರದಲ್ಲಿ ಗೋವಿಂದ ಕಾರಜೋಳ, ತುಮಕೂರು ಕ್ಷೇತ್ರದಲ್ಲಿ ವಿ ಸೋಮಣ್ಣರವರ ಪರ ಮತ ಚಲಾಯಿಸಲು ನಿರ್ಣಯ ಕೈಗೊಳ್ಳಲಾಯಿತು. ಕಾಡುಗೊಲ್ಲ ಸಮುದಾಯ ಹಲವಾರು ದಶಕಗಳಿಂದ ಎಸ್ಟಿ ಮೀಸಲಾತಿಗೆ ಬೇಡಿಕೆ ಇಟ್ಟಿದ್ದು, ಇತರೆ ಪಕ್ಷಗಳು ಭರವಸೆ ನೀಡಿ ಕಾಡುಗೊಲ್ಲರ ನಂಬಿಕೆಯನ್ನು ಸುಳ್ಳು ಮಾಡಿವೆ. ಕೇಂದ್ರದಿಂದಲೇ ಸರ್ಕಾರದಿಂದಲೇ ಮೀಸಲಾತಿ ಒಪ್ಪಿಗೆಯಾಗಬೇಕಿದ್ದು ಎನ್ಡಿಎಗೆ ಬೆಂಬಲಿಸುವುದು ಸೂಕ್ತ. ದೇಶದಲ್ಲಿ ಬಿಜೆಪಿ ಮೈತ್ರಿಕೂಟದ ಬಗ್ಗೆ ಮತದಾರ ಒಲವು ಹೊಂದಿದ್ದು, ದೇಶದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕಾಡುಗೊಲ್ಲ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಭುದೇವ್, ತಾಲೂಕು ಅಧ್ಯಕ್ಷ ಈಶ್ವರಪ್ಪ, ಕಾರ್ಯದರ್ಶಿ ಚಂದ್ರಪ್ಪ, ಕಾಡುಗೊಲ್ಲ ಮುಖಂಡರಾದ ಪಟೇಲ್ ಕೃಷ್ಣೇಗೌಡ, ಪ್ರಭು ಭಡಿ, ಪೂಜಾರ್ ಜಯರಾಮಯ್ಯ, ಗೌಡಪ್ಪ, ದೊಡ್ಡೇರಪ್ಪ, ಬಿಜೆಪಿ ರಂಗಸ್ವಾಮಿ, ಬಂದಕುಂಟೆ ತಿಮ್ಮೇಗೌಡ, ತಿಮ್ಮಣ್ಣ, ಚಿಕ್ಕಿರಪ್ಪ, ಡಿಎಂಪಿ ಕರಿಯಣ್ಣ, ನಾಗಣ್ಣ, ಗಿರೀಶ್, ರಾಮಕೃಷ್ಣ, ಎಂಸಿ ಈರಣ್ಣ, ಮುದ್ದಕ್ಕ ಸೇರಿದಂತೆ ನೂರಾರು ಕಾಡುಗೊಲ್ಲ ಮುಖಂಡರು ಉಪಸ್ಥಿತರಿದ್ದರು. ಎಸ್ಟಿ ಆಗಬೇಕು ಅಂತಂದರೆ ಕೇಂದ್ರದಲ್ಲಿ 100ಕ್ಕೆ 100 ನರೇಂದ್ರ ಮೋದಿಯವರ ಸರ್ಕಾರ ಬರ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಸಮೀಕ್ಷೆಗಳು ಹೇಳಿದ ಮೇಲೆ ನಾವು ನಮಗೆ ಕೆಲಸ ಆಗಬೇಕಾಗಿರೋದು ಕೇಂದ್ರ ಸರ್ಕಾರದಲ್ಲಿ. ಹಾಗಾಗಿ ನಾವು ಎನ್ಡಿಎನ ಬೆಂಬಲಿಸಬೇಕು ಅನ್ನೋ ಒಂದು ನಿರ್ಣಯವನ್ನು ಎಲ್ಲ ಕಾಡುಗೊಲ್ಲ ಬಂಧುಗಳು ಅವತ್ತು ತೆಗೆದುಕೊಂಡ್ರು. ಅದಕ್ಕೆ ನಾನು ಸಹ ಜೊತೆಗೂಡಿ ಹೌದು, ನಾವೇನಾದ್ರೂ ಎನ್ಡಿಎನೇ ಬೆಂಬಲಿಸಿದ್ದೇ ಆದರೆ ಮುಂದಿನ ಪೀಳಿಗೆಗೆ ನಮಗೆ ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಎನ್ಡಿಎನ ಬೆಂಬಲಿಸಿದ್ದೀವಿ. ಆದರೆ ಇದರಲ್ಲಿ ಯಾರದೇ ಆಗಲಿ ಯಾವ ಮುಖಂಡರದ್ದು ಸಹ ಇಲ್ಲಿ ಸ್ವಾರ್ಥ ಇಲ್ಲ. ನಮ್ಗೆ ಒಂದೇ ಸಮಾಜಕ್ಕೆ ನಾವೆಲ್ಲರಿಗೂ ಓಟ್ ಹಾಕಿದ್ದೀವಿ. BJPಗೆ ಹಾಕಿದ್ದೀವಿ, ಕಾಂಗ್ರೆಸ್ಗೆ ಹಾಕಿದ್ದೀವಿ, ಮತ್ತು ದಳಕ್ಕೆ ಹಾಕಿದ್ದೀವಿ, ಎಲ್ಲರನ್ನೂ ಮಿನಿಸ್ಟ್ರುಗಳ್ನೂ ಮಾಡಿಬಿಟ್ಟಿದ್ದೀವಿ ನಮ್ಮ ಸಮಾಜದಿಂದ ಓಟ್ನ ಹಾಕಿ. ಕೊನೆಯದಾಗಿ ನಮ್ಮ ಎಸ್ಟಿ ಮಾಡ್ತೀವಿ ಅನ್ನೋದಕ್ಕೆ ನಾವು ಒಂದು ಮತವನ್ನು ಕೊಡಲಿಕ್ಕೆ ಏನೂ ತೊಂದರೆ ಇಲ್ಲ ಅಂತ ನಾನಾದರೂ ಸಹ ಭಾವಿಸಿದ್ದೀನಿ ಬಂಧುಗಳೇ. ನೀವು ಇದರಲ್ಲಿ ನಾವು ಬೆಂಗಳೂರಿಂದ ಯಾರೋ ಬರ್ತಾನೆ, ಏನೋ ಹೇಳ್ತಾನೆ, ಓದ್ತಾನೆ, ಇನ್ನೊಂದು ಕಡೆಯಿಂದ ಬರ್ತಾನೆ.